బయటికి వచ్చాయో దెబ్బలు పడతాయి రాజా, దెబ్బలు పడతాయి రో, దెబ్బ దెబ్బ దెబ్బలు పడతాయి రో, దెబ్బలు పడతాయి రాజా, దెబ్బలు పడతాయి రో, దెబ్బ దెబ్బ దెబ్బలు పడతాయి రో. భుజాలుగానే రాసుకుంటే సర్లే భుజం పైన చెయ్యేసి తీసుకో, సింపుల్ తిన్న ఉండకపోతే నా ఫోటో పెట్టి పచ్చి పచ్చి కమెంట్స్ చేస్తారు. దెబ్బలు పడతాయి రాజా, దెబ్బలు పడతాయి రో, దెబ్బ దెబ్బ దెబ్బలు పడతాయి రో. ఉన్నదంటే ఆంగ్ల ఫోటో తీసుకో, ఆంగ్ల చూసామంటే కాదనేది లేదు. కేసులు మోపింగ్ చేసి పిచ్చి పిచ్చి వేషాలేసారు. దెబ్బలు పడతాయి రాజా, దెబ్బలు పడతాయి రో, దెబ్బ దెబ్బ దెబ్బలు పడతాయి రో. ನಿಲ್ತೀಯಾ? ಯಾಕೆ ಸರ್? ಯಾಕೂ ಇಲ್ಲ. ನನ್ನ ಹೆಸರು ಸತ್ಯನ ಅಂತ. ಈ ಊರಿನ ಬಡ ರೈತ ಸದಾನಂದವರ ತಮ್ಮ. ಶ್ರೀಮಂತ ಸೂರ್ಯಕಾಂತರ ಮನೆ ಎಲ್ಲಿ ಬರುತ್ತೆ? ಈಗ ನೇರವಾಗಿ ಹೋಗಿ ಬರುತ್ತಿದೆ, ಅಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಅದರ ಪಕ್ಕದಲ್ಲಿ ಶ್ರೀಮಂತ ಸೂರ್ಯಕಾಂತರ ಮನೆ. ಥ್ಯಾಂಕ್ ಯು ಸತ್ಯರಾಜ್, ಪತ್ತೆ ಹೇಳಿದ್ದಕ್ಕೆ. ಸರ್, ಅದು ಒಂದು ವಿಷಯ. ಏನು ಸತ್ಯರಾಜ್? ಸೂರ್ಯಕಾಂತ ಮನೆಗೆ ಹೋಗಿರಲ್ಲ, ಯಾಕೆ? ಸತ್ಯರಾಜ್ ಮೊನ್ನೆ ಧನಿಕರ ಮೇಲೆ ದೌರ್ಜನ್ಯ ನಡೆಸಿರುವರು. ಅವರು ಯಾರಂತ ಕಂಡಿಡಲಿಕ್ಕೆ ಹೊರಟಿರು. ಹೌದು ಸರ್, ಆ ಸೂರ್ಯಕಾಂತ್ ವಿಷ ತುಂಬಿದ ಕಾಡಿನ ಸರ್ಪ ದಿನನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಿದೆ. ನೆನ್ನೆಗೂ ಬಡ ವ್ಯಕ್ತಿಯನ್ನು ಮರಕ್ಕೆ ಕಟ್ಟಿ ಹಾಕಿ ನಾ ಕೊಟ್ಟಾಣ ಕೊಡು ಅಂತ ಕೇಳಿ ಮನೆಗೆ ಬಂದಂತ ಹೊಡಿದನ ನನ್ನ ಕಣ್ಣಾರೆ ನಾನೇ ಕಂಡಿದ್ದೇನೆ. ಸತ್ಯರಾಜ್ ಯಾರನ್ನ ಹೊಡಿದಾರೇನೋ ಬಡಿದಾರೇನೋ, ಕಣ್ಣಾರ ನಿರ್ದಯನು ಯಾರು ಮುಂದೆ ಬರೋದಿಲ್ಲ. ಸರ್, ಆ ದುಷ್ಟ ಶ್ರೀಮಂತ ಶಿಕ್ಷೆ ಆಗುತ್ತಂದ್ರೆ ನಾನೇ ಕೋಟಿ ಒಂದು ಸಾಕ್ಷಿ ಹೇಳ್ತೇನೆ. ಸತ್ಯರಾಜ್, ಆ ಶ್ರೀಮಂತ ಎದುರಾಗಿಕೊಂಡು ಸತ್ಯದ ನೀನು ತುಂಬಾ ಧೈರ್ಯವಂತ. ಸತ್ಯದ ಮಾತು ಹೇಳಕ್ಕೆ ಯಾರ ಬೇಕೆ ಸರ್? ಸತ್ಯರಾಜ್ ಎಲ್ಲಿ ಸತ್ಯ ಹೇಳಿದರು ಕೋರ್ಟ್ ಕಚೇರಿ ಅಲ್ಲಾಡಿಕೊಂಡು ಯಾರು ಸತ್ಯ ಮುಂದೆ ಬರೋದಿಲ್ಲ. ಅಂತದರಲ್ಲಿ ನೀನು ಸತ್ಯವೆಂದಿ. ಆ ಸತ್ಯರಾಜ್ ನಾನು ಬರುತ್ತೀನಿ. ಹೋಗ್ಬಿಡು, ನಾನು ಹೋಗ್ತೀನಿ.
ನಿನ್ನ ದೇಹವೆಂಬ ಅರಮನೆಗೆ ಪಟ್ಟಿತವಾಗಿ ಆಳಲು ಬಂದಿದ್ದಾನೆ ಈ ಸಮುದ್ರ. ಅರಮನೆ ಆಳಲು ಬಂದ ನಿನ್ನಂತ ಅರಸ ಪುರುಷರು ರಾಜೇಶ್ವರಿ ಕೈಯಲ್ಲಿ ಅಗಸರಾಗಿ ಹೋಗಿದ್ದಾರೆ. ವಯಸ್ಸಿನ ಎಡೆ ಹೊರಟು ಹೋಗುವುದಕ್ಕೆ ಕಷ್ಟದಂತ ಮಾತನಾಡಿದೆ ಎಂದು ತಿಳಿದುಕೊಂಡು ಹೊರಟು ಹೋಗುವ ಸಣ್ಣ ಬಾಲಕನಲ್ಲ, ಸುಂದರವಾದ ತೀರ ಸೊಗಲು ಸಿದ್ಧನಾಗಿ ಬಂದಿದ್ದಾನೆ ಈ ಸಮುದ್ರ. ನೀನು ನನ್ನ ಸೀರೆ ಸಭೆಯಲ್ಲಿ ಸಿದ್ಧನಾದ್ರೆ ನಾನು ನಿನ್ನನ್ನು ಕೊಲ್ಲೋದಕ್ಕೆ ಸಿದ್ಧನಿದ್ದೇನೆ. ಬಲು ಎಚ್ಚರ. ನೀನೇನಾದ್ರೂ ನನ್ನನ್ನು ಮುಟ್ಟಲು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಕಾಲಲ್ಲಿರುವ ಮೆಟ್ಟಿಲಿಂದ ಹೊಡೆದು ಬುದ್ಧಿ ಕಲಿಸುತ್ತಾರೆ ಈಗಿನ ಕಾಲೇಜ್ ಹುಡುಗಿಯರು. ಈಗಿನ ಕಾಲೇಜಿನ ಕನ್ಯರ ಕಥೆ ಹೇಳಿಕೆಯಲ್ಲಿ ದಿಟ್ಟವಾಗಿ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕೇಳಿ. ಮನೆಯಲ್ಲಿ ತಂದೆ ತಾಯಿಗೆ ನಿಮ್ಮ ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಹುಡುಗನ ಜೊತೆಯಲ್ಲಿ ಸಂಜೆವರೆಗೂ ಸಿನಿಮಾ ಎಂದು ತಿರುಗಾಗಿ ಬರುವ ನಿನ್ನಂತಹ ಕಾಲೇಜಿಗೆ ಉದ್ಯೋಗಿಸಿದ ಮನೆಯಲ್ಲಿ ತಂದೆ ತಾಯಿಯ ಮೇಲೆ ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಹುಡುಗನ ಜೊತೆಯಲ್ಲಿ ಸುಖ ಕೊಟ್ಟು ಬರುವ ಮನೆಯಲ್ಲಿ ತಂದೆ ತಾಯಿ ರಾಜೇಶ್ವರಿ, ಈಗಿನ ಕಾಲೇಜಿನ ಹುಡುಗರ ಕಥೆ ಹೇಳಬೇಕೇ ಹೊಚ್ಚ ಬಾಯಿ. ವಿದ್ಯೆ ಕಲಿಯುವ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ತಾಯಿ ಕೂಡ ವಿದ್ಯೆ ಕಲಿಯುವಾಗ ಕಂಡರಿಗೆ ಸರ್ವಾಸಿ ಎತ್ತಬೇಕು. ನಿನ್ನ ಹೇಗೆ ಜನ್ಮ? ನಮ್ಮ ತಾಯಿಯ ಕಂಠವನ್ನು ಹೋಲಿಸಿದ ಯಾಕೆ ಕೈ ಬಿಡು ಈ ಕುಮಾರಿಯನ್ನು. ಇದನ್ನು ಕೇಳಲು ನೀವ್ಯಾರು? ಈ ಕಲಿಯುವ ಕಾಮಕರಿಂದ ಕುಮಾರಿಯನ್ನು ಕಾಪಾಡಲು ಬಂದ ಕನ್ನಡದ ಕಂದಕರನರು. ಕಲಿತೆ ಅವರ ಕತ್ತೊಬ್ಬರು ಚಳಿ ನಿಂತಿರುವ ಕಲಿಯದ ಕಲಿ ಸತ್ಯರ. ನನ್ನ ಕತ್ತು ಕತ್ತರಿಸಿದ ಬಂದ ಎಷ್ಟು ಸೂರರು ಈ ಸುಳಿಯಲ್ಲಿ ಸಿರಿದು ಸತ್ತು ಸ್ವರ್ಗವನ್ನೇ ಸೇರಿದ್ದಾರೆ. ಸಮುದ್ರ ನಿಮ್ಮಂತ ಸಮುದ್ರ ಸಾಗರ ಚಿಮಿಂಗಕ್ಕೆ ಸಮುದ್ರ ಸಾಗರವನ್ನೇ ಆಂದೋಲಕವನ್ನು ಶ್ರೀ ಸಾಮರ್ಥ್ಯ ಈ ಸತ್ಯರಾಜನಿಗಿದೆ. ಸಮುದ್ರ ನಿಮ್ಮಂತ ಶ್ರೇಷ್ಠ ಸಿಂಹವನ್ನು ಚಿರು ತೋರಿಸಲು ಸೇರಿದ ಸತ್ಯ ಇರಲಿದ್ದೇನೆ. ಸತ್ಯಚಂದ್ರನ ಸುತ್ತ ಹಾಕಲು ಶಿವಲೋಕದಿಂದ ಬಂದಿದ್ದಾರೆ ಈ ಸಮುದ್ರ. ಸಮುದ್ರ ಶಿವಲೋಕದಿಂದಲ್ಲ ಯಮಲೋಕದಿಂದ ಸಿಂಚು ನೋಡೋಣ. ಈ ರಣಯುದ್ಧದಲ್ಲಿ ಗೆದ್ದನೆಂಬ ದೇಹವನ್ನು ಬಿರುದು ಪಡೆದಿದ್ದರೆ ನಮ್ಮ ಹೆಸರು ಸತ್ಯನೇ ಅಲ್ಲ. ಬಾಲೆ ಗಂಡಸನ್ನು ಗುಂಡಿಯಲ್ಲಿದ್ರೆ ಇದೇ ಗಂಡಸ್ತರ ತಂದೆ ತಾಯಿನ ಕೊಂದಾಗ ಎಲ್ಲಿ ಹೋಗಿತ್ತು ನೀರಿನ ಗಂಡಸ್ತರ. ಸಮುದ್ರ ಚಿಕ್ಕವರಿಗೆ ಅರಗದಲ್ಲಿ ನೆನಪಿಸಿ ಕೇಳಿಸಿದ್ಯಾ ನನ್ನ ಕೋಪವನ್ನ? ಸಮುದ್ರ ನನ್ನ ತಂದೆ ತಾಯಿ ಕೊಂದ ಕುರಿಗಳು ಯಾರೇ ಹೇಳಿ ಅವರನ್ನು ಅಮ್ಮನ ಕಣಂತೆ ಓಡಾಡಿಸಿ ಕಳೆದು ನನ್ನ ತಂದೆ ತಾಯಿಯ ಗದ್ದೆ ತಾವುಚೇತ ಮಾಡದಿದ್ದರೆ ನನ್ನ ಹೆಸರು ಸೂರ ಸರ್ದಾರ್ ಸತ್ಯರಾಜನೇ ಅಲ್ಲ. ರಕ್ತವನ್ನು ಏಕೆ ನಾವು ಹೇಳಿಕೊಳ್ಳುತ್ತೇವೆ? ಈ ರಾಜ್ಯವನ್ನು ಒಪ್ಪಿಸಿ ಹೊರಟು ಹೋಗುವುದ ತಟ್ಟನ ಕೈ
ಮಸ್ತಕದ ಮೇಲೆ ಹೊತ್ತ ನಿಮ್ಮಂತವ್ರ ಹೆಡಮುರಿ ಕಟ್ಟಿ ನನಗೆ ಒಂದು ಸತ್ಯ ಮಾಡಿಸಿ ಕಾಣ ಕಾಣುವುದು ಸತ್ಯರ ಏ ಸತ್ಯ. ಈ ನಾಟಕದಲ್ಲಿ ಕವಿ ರಚಿಸಿ ನನಗೆ ಕಳ ನಾಯಕನ ಕ್ಯಾರೆಕ್ಟ್ ಕೊಟ್ಟರೆ ಆವರಿಸಿ ಸೇಡು ತಿಳಿಸಿಕೊಳ್ಳದಿದ್ದರೆ ನನ್ನ ಎದುರು ಸಮೋಸರ ಹೋಗಲೇ ಹೋಗು. ಅದೇ ಪ್ರೀತಿಯಿಂದ ಏನಾಗಿ ಒಮ್ಮೆ ನನ್ನ ಕತ್ತಲು ಮುಗಿಸುತ್ತದೆ. ನನ್ನ ಹೆಸರು ಸತ್ಯನೇ ಅಲ್ಲ. ನೋಡಿ, ಆ ಕಾಮಕನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಾ ದಾಳಿ ಬರುವಾಗ ಅವ್ರು ಯಾರೇ ಇರಲಿ ಅವರನ್ನು ರಕ್ಷಿಸದೇ ನನ್ನ ಕರ್ತವ್ಯ. ನಾನು ಬರುತ್ತೇನೆ. ಎಲ್ಲಿ ಸತ್ಯ, ಈ ನಿಮ್ಮ ಶೌರ್ಯ ಧೈರ್ಯವನ್ನು ಕಂಡು ನಾನು ಮನಸ್ಸು ಹೋಗಿದ್ದೇನೆ. ನನ್ನನ್ನು ನೀವು ಪ್ರೀತಿಸ್ತೀರಾ? ಐ ಲವ್ ಯು ಸತ್ಯ. ಐ ಲವ್ ಯು ರಾಜೇಶ್ವರಿ. ಐ ಲವ್ ಯು. ಇದೇ ಸಮಾಜದಲ್ಲಿ ಸೋಸಿಗಾಲಿ ಒಂದು ಹಾಡು. ನೀವು ಇಷ್ಟರಲ್ಲಿ ಯಾವ ಕವಿಯು ಕಂಡ ಕನಸೋ ಇಳಿದು ಬಂದೆ ಭೂಮಿಗೆ, ಯಾವ ಶಿಲ್ಪಿ ಕೊಂಚದ ಕಲೆಯೋ ಒಲಿದು ನಿಲ್ದೆ ಬಾಳಿಗೆ. ಯಾವ ಕವಿಯು ಕಂಡ ಕನಸೋ ಇಳಿದು ಬಂದೆ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂದೆ ಬಾಳಿಗೆ. ಯಾವ ಕವಿಯು ಕಂಡ ಕನಸೋ ಇಳಿದು ಬಂದೆ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂದೆ ಬಾಳಿಗೆ. ಸೌಂದರ್ಯದ ದೇವತೆ ನೀನು, ಶೃಂಗಾರದ ಮೂರ್ತಿ ನೀನು, ಮಾತೆಲ್ಲದೇನು. ಯಾರ ತಪಸ್ಸಿನಿಂದ ಜನನ ನೀನು ಸೃಷ್ಟಿಯಾದ ಕಿರಣ, ಯಾರ ವರಗಳಿಂದ ಜನನ ನೀನು ಸೃಷ್ಟಿಯಾದ ಕಿರಣ. ಯಾವ ಜನ್ಮವರೆಗೂ ಏನೋ ನನ್ನ ಪ್ರೀತಿ ಸಂಭ್ರಮ, ನನ್ನ ಬಾಳಿ ಕುಳಿತ ಚೆಲುವ ನೀನೆ ನನ್ನ ಚಂದ್ರಮ. ಪ್ರಿಯನಿಂದ ಮೆಚ್ಚಿ ಪ್ರೇಮ ಜೊತೆ ಹಚ್ಚಿ ಪ್ರೀತಿಸುವಿನ ಈ ಕ್ಷಣ. ನನ್ನ ನೀನು ಮೆಚ್ಚಿ ದೇವರಾಗಿ ಹುಚ್ಚಿ ಮಾಡುತ್ತೀಯ ಈ ದಿನ. ಪ್ರಿಯನಿಂದ ಮೆಚ್ಚಿ ಪ್ರೇಮ ಜೊತೆ ಹಚ್ಚಿ ಪ್ರೀತಿಸುವಿನ ಈ ಕ್ಷಣ. ನನ್ನ ನೀನು ಮೆಚ್ಚಿ ದೇವರಾಗಿ ಹುಚ್ಚಿ ಮಾಡುತ್ತೀಯ ಈ ದಿನ. ಕಡಲೊಳಗೆ ಸ್ವಾತಿ ಮುತ್ತುಗಳು, ಉಡುಗೆ ತೆಗೆದುಂಟೆ ನಿನ್ನ ಮಾತುಗಳು. ನಿನ್ನ ಮಾತು ಮತ್ತು ಸಂಜೆಯಾದ ಹೊತ್ತು ಹೂವಿರತ್ತೆ ನಿನ್ನ ವೈಮನ. ನಾನೇ ನಿನ್ನ ಸಿಕ್ಕು ನಿನ್ನ ಕತ್ತು ದುಡಿಯುತ್ತೆ ನಿನ್ನ ಚೂರಣ. ನಿನ್ನ ಒಂದು ಮುತ್ತಿನಿಂದ ಕನಸು ಕೋಟಿ ಕೋಟಿ ಜನನ. ನಿನ್ನ ಒಂದು ಸ್ಪರ್ಶದಿಂದ ಮನಸ್ಸು ಮೀಟಿ ಮೀಟಿ ತನನ.
ಯಾವ ಕವಿಯ ಕಂಡ ಕನಸೋ ಇಳಿದು ಬಂದೆ ಭೂಮಿಗೆ ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂದೆ ಬಾಡಿಗೆ ಯಾವ ಕವಿಯು ಕಂಡ ಕನಸೋ ಇಳಿದು ಬಾದೆ ಭೂಮಿಗೆ ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂದೆ ಬಾಡಿಗೆ ಸೌಂದರ್ಯದ ದೇವತೆ ನೀನು ಶೃಂಗಾರದ ಮೂರ್ತಿ ನೀನು ಮಾತೆಲ್ಲದೇನು ಯಾರ ತಪಸ್ಸಿನಿಂದ ಜನನ ನೀನು ಸೃಷ್ಟಿಯಾದ ಕಿರಣ ಯಾರ ವರಗಳಿಂದ ಜನನ ನೀನು ಸೃಷ್ಟಿಯಾದ ಕಿರಣ ಯಾವ ಜನ್ಮವರೆಗೂ ಏನೋ ನನ್ನ ಪ್ರೀತಿ ಸಂಭ್ರಮ ನನ್ನ ಬಾಳೆ ಗುರಿತ ಚಿಲುವ ನೀನು ನನ್ನ ಚಂದ್ರನ ಬರಬೇಕೇನ್ರಿ ಬರಪೋ ಎಮ್ಮೆ ಹಾಲಿಂದು ಆಡಿನ ಹಾಲಿಂದು ಬರ್ರಿ ಬರ್ರಿ ಬಾಯ ಇಟ್ಕೊಂಡು ಬಾಡಿ ತಂಪು ಮಾಡ್ಕೊ ಬರ್ರಿ 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 ಹುಡುಗರು ಹಣ ಕೊಡ್ಬೇಕು ಹುಡುಗಾರ ಹಂಗ ಇಟ್ಕೊಂಡು ಬರ್ರಿ ಲಂಗ ಗೌನಿ ಎತ್ತ ಹೋಯ್ದ್ರೆ ಕಾಲೇಜ್ ಹುಡುಗಿರ ಲಂಗ ಗೌನಿ ಎತ್ತ ಹೋಯ್ದ್ರೆ ಕಾಲೇಜ್ ಹುಡುಗಿರ ಬರ್ತೀರ ಅಕ್ಕನ ಮಗಳ ಕಾಸ ಪೀಠಗ ಮಾಡಲ ಮೋಸ ಇದು ಮಾಡಿದ ಹೋಗುವ ಮರಿದಂಗ ಅಕ್ಕನ ಮಗಳ ಕಾಸ ಪೀಠಗ ಮಾಡಲ ಮೋಸ ಇದು ಮಾಡಿದ ಮೋಸ ಮರಿದಂಗ ಈಗ ಮೈನರ ತಾಜರ ಒಂದು ವರ್ಷ ಯವ್ವ ಏನ್ ಬಿಸಿಲು ಯವ್ವ ಏನ್ ಬಿಸಿಲು ಮ್ಯಾಗೂ ಉರಿತೈತಿ ಮುಂದೆ ಕೆಳಗೂ ಉರಿಯಾಕತೈತಿ ಬಿಸಿಲಿಗೆ ಒಟ್ಟು ಹೆಂಗಾರ ಏನೇನೈತಿ ಇದು ತಮ್ಮ ಮಾಡ್ಕೋಬೇಕು ಒಟ್ಟು ಅನ್ನೋದು ನಮ್ಗೆ ಕೊಡ್ತು ಇಟ್ಕೋರಿ ಏನಾದ್ರು ಇಟ್ಕೋ ಅಯ್ಯ ಏನಿಲ್ಲ ನೀನ ಏನೋ ಇದು ನಿನ್ ಡಬ್ಬಿ ಹೋಗ್ತಾರ ಲೇ ಚಂದ್ರಿ ಇದು ಸಾಧಾರಣ ಡಬ್ಬಿ ಅಲ್ಲ ಬಹಳ ಮಜಬೂತವಂತ ಡಬ್ಬಿ ಅದ ಅಂತ ಮಹತ್ವ ಏನೈತಿ ನಿನ್ ಡಬ್ಬಿ ಅದ ನಿನ್ನ ದೇಹ ತಂಪು ಮಾಡುವಂತ ವಸ್ತು ಐತಿ ನನ್ನ ಕಡಿ ಒಮ್ಮೆ ಇಟ್ಕೊಂಡಿ ಅಂದ್ರ ಮುಗೀತು ನೋಡ ಕಡಿವರೆಗೆ ನನ್ನ ಕುಡಿಬೇಕು ಈ ಏರರ ಹುಡುಗ ಅಲ್ಲ ಅಲ್ಲ ಮೊದಲು ಏನ್ ಇಟ್ಕೊಳ್ಳೋದು ಅದನ್ನ ಹೇಳು ಅದ ಚಂದ್ರಿ ಬಾಯಾಗ ಅಳಿಸ್ಕಿರೋ ಇಟ್ಕೋ ಅಂದೆ ಅಬ್ಬಾ ಅಷ್ಟು ಕೆಪಾಸಿಟಿ ಐತೆ ನಿನ್ನ ಹೆಸರಿನ ಒಮ್ಮೆ ಕೈಯ ಹಿಡ್ಕೊಂಡು ಬಾಯಾಗ ಇಟ್ಕೋ ಇನ್ನೊಮ್ಮೆ ಇಟ್ಕೋಬೇಕು ಅನಿಸ್ತೈತಿ ನನ್ನ ಬರ್ರೆ ಪಿನ್ನ ರಸ ಅಪ್ಪ ಮೈಯಾಗ ಎಟ್ರ ಐತಿ ನೋಡು ಕಸ ಹೇಳಕ್ ಬಂದ ನೀನೆ ನಿನ್ನಂತ ಬರ್ಕ್ ನಾನು ಬಳಸಿದ್ರೆ ಎಷ್ಟು ಮಂದಿ ನೋಡಿಲ್ಲ ನಾನು ಅಂದಿನ ಲೇ ಇಷ್ಟು ಬರ್ಪಿನ ಸುದ್ದಿ ಹೇಳಕತ್ತೀರಲ್ಲ ನಿನ್ನ ಡಬ್ಬ್ಯಾಗಿನ ಬರಪ್ಪ ಕರ್ದ ಸೋರ್ ಆಗಿರ್ತೈತೆ ಅದರಾಗ ಸೋರಿ ನನ್ನ ಕೈ ಬಂದು ನಾವು ತಿನ್ನತ್ಲೆ ಅಟ್ಟು ಇಟ್ಟು ಕರೆಗೆ ಬರೀ ಕಾಟಿ ಒಂದ ಮಾಡ್ತೈತೆ ನಮ್ಮ ಕೈಯಾಗ ಏ ಚಂದ್ರಿ ಒಮ್ಮೆ ಕೈಯಾಗ ಹಿಡ್ಕೊಂಡು ಬಾಯಾಗ ಇಟ್ಕೊಂಡೆ ಅಂದ್ರ ಒಳಕ ಎಷ್ಟು ವೇಟ್ ನೋಡ್ ಚಂದ್ರಿ ಹಾಲಿಂದ ಆದ್ರ 10 ರೂಪಾಯಿ ಸಾಧಾರಣ 5 ರೂಪಾಯಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ ತಂಪು ಮಾಡೋ ವ್ಯಾಪಾರದಾಗ ಕಡಿಮೆನಾ ಕೊಡಂಗಿಲ್ಲ ನೋಡ್ರಿ ಅಲ್ಲ ಡಬ್ಬಿ ಕೈ ಹಿಡ್ಕೊಂಡು ಐಸ್ಕ್ರೀಮ್ ಕೆಳಗೆ ಹೋಗೋದು ತಗ ತಿಂದು ರೊಕ್ಕೊಡ ನನ್ನ ಬಂಗಾರದ ಬೆಡಿಗಿ ಹಂಗಾದ್ರೆ ಹಾಲಿಂದ ಹಾಲಿಂದ ಹೋಗಿದು ಏ
ಸರಿ. ಇಲ್ಲ? ಇಲ್ಲ? ಯಾವ ರೀತಿ ಜನ ಅನ್ನಿಸ್ತು ಬರೀ ಒಂದೇ ಸಲ ಹಲ್ಲೆಲ್ಲ ಜುಮ್ ಅಂದ ಮೈಯೆಲ್ಲ ಜುಮ್ ಜುಮ್ ಅಂದ. ಏ ಚಂದ್ರಿ, ಹುಟ್ಟಿದ್ದು ಚೂಡಿ ಬಿಚ್ಚಲಿನ ಅಲಾಡಿ ಆಮ್ಯಾಗ ತೋರಿಸುವ ಆನೆನ ಬಾಡಿ. ಹಗರಿಲ್ಲ ಈ ಬದಾಮಿ ಕೊಡಬಾರ ಕೊಟ್ಟಂದ್ರೆ ಹೊಕ್ಕಿ ಮನೆ ಕಡೆ ಓಡಿ. ನಾನೆಲ್ಲ ಕೋಡಿ ಹತ್ತನ ಐಸ್ಕ್ರೀಮ್ ಗಾಡಿ ಆಗೋನು ಇಬ್ಬರು ಜೋಡಿ. ಮನೆಗೆ ಹೋಗಿ ನೋಡ್ಕೊ ನಿನ್ನ ಕನ್ನಡ ನಿನ್ನ ಮುಸುಡಿ. ಲೇ ನಿನ್ನ ಸಿಗೋದಿಲ್ಲ ನನ್ನ ಕಾಲಾಗ ಹುಡಿ. ಚಂದ್ರಿ, ನಿನ್ನ ಬೌಡಿ ಬೋಂಡಿ ಹುಂಡಿ ಹುಚ್ಚು ಜಂಪರ್ ಗುಂಡಿ ತೋರಿಸ್ತೀನಿ ಜೋಗದ ಗುಂಡಿ. ಹಂಗಾರೆ ಮತ್ತೆ ಮಾಡಿದೆ ನೋಡಿ ಒಳ್ಳೆ ಕೈ ಹಿಡ್ಕೊಂಡು ಹೊಡಿ.
ಕರ್ಷಕ ರಾಮನಗರ ಪಟ್ಟಣದ ಸಕಲ ಜನ ಕರ್ಷಕ ಅಂಧಕಾರ ತಾರ ಧೀರ ಸುಧೀರ ಅಂದಮೈನ ರೂಪ ನಮ್ಮ ಅತಿ ಭಯಂಕರ ಅಂತ್ಯಕ್ರಿಯೆ ಮಾಡುವುದೇ ನನ್ನ ಮುಖ್ಯ ಕರ್ತವ್ಯ. ಆ ಬಡ ತಾಯಿ ನನ್ನ ಆಸ್ತಿಯನ್ನು ಸತ್ತು ಮಾಡಿಕೊಳ್ಳುವುದಕ್ಕಾಗಿ ಅವನ ಕತ್ತರಿಸಲು ಹೇಳುವುದಿಲ್ಲ ಈಗ ಕುಲದ ದೇವ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ಕಾರ. ಇದೇನಿದು ಸಾಕ್ಷಾತ್ ಶಿವ ಪಾರ್ವತಿಯರಿರುವ ಸದಾನಂದ ಮತ್ತು ಶ್ರೀದೇವಿಯವರು ನನ್ನ ಮನೆಗೆ ಆಗಮಿಸಿದ ವಿಷಯ. ವಿಷಯವಿದೆ ಶ್ರೀಮಂತೆ, ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ ನಾವು. ಅದೇನಿದ್ದರೂ ಧಾರಾಳವಾಗಿ ಹೇಳಿ, ನಾನು ನಡೆಸಿಕೊಡುತ್ತೇನೆ. ಶ್ರೀಮಂತರೇ, ತಮ್ಮಲ್ಲಿ ನನ್ನ ತಮ್ಮನ ಮದುವೆಗೋಸ್ಕರ 1 ಲಕ್ಷ ರೂಪಾಯಿ ಕೇಳಲು ಬಂದಿರುವೆ. ಏ ಸದಾನಂದ, ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಡಲು ನಾನೇನು ದಾನಶೂರ ಕರ್ಣನೆಂದು ತಿಳಿದಿರುವೆಯಾ? ನೋಡಿ, ಎಂತ ಸಮಯದಲ್ಲಿ ಹಣ ಇಲ್ಲಂತ ಮಾತ್ರ ಹೇಳ್ಬೇಡಿ. ನೋಡಿ, ಈ ಬಡಪಾಯಿಗೆ ಹಣ ಕೊಟ್ಟು ಪುಣ್ಯ ಮಾಡ್ಕೊಳ್ಳಿ ಸಾಕಾರ್ರಿ. ಪಾಪ ಪುಣ್ಯದ ಮಾತು ಹೇಳಬೇಡಿ ಶ್ರೀದೇವಿ. ನೋಡು ಶ್ರೀದೇವಿ, ಮೊದಲು ಮಾಡಿದ ಸಾಲ 3 ಲಕ್ಷವಿದೆ. ಹಂತದರಲ್ಲಿ ಇನ್ನೂ 1 ಲಕ್ಷ ಹಣ ಕೊಡೆಂದರೆ ನಾನು ಎಲ್ಲಿಂದ ತಂದು ಕೊಡಲಿ? ಮೊದಲು ಮಾಡಿದ ಸಾಲ ತೀರಿಸಿ, ಆಮೇಲೆ ಮುಂದಿನ ವಿವರದ ಬಗ್ಗೆ ಮಾತನಾಡೋಣ. ನೋಡಿ ಶ್ರೀಮಂತರೇ, ಮೊದಲು ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಇಂಥ ಹೊತ್ತಿನಲ್ಲಿ ಹಣ ಕೊಡು ಎಂದರೆ ಎಲ್ಲಿಂದ ಕೊಡಲಿ ನೀವೇ ಹೇಳಿ. ಏ ಸದಾನಂದ, ನಾನು ನನಗೆ ಹಣ ಕೊಡಬೇಕಾದರೆ ಮಳೆ ಬಂದು ಬೆಳೆದ ಲಾಭದಲ್ಲಿ ಹಿಂದಿರುಗಿಸುತ್ತೀನಂತ ಹೇಳಿರುವೆಯಾ ನೀವು? ಹಾಗೇನು ಹೇಳಲ್ಲ. ಇಲ್ಲ ತಾನೇ? ಹಾಗಾದರೆ ಹಣ ಇಟ್ಟು ತಾಟ ಮಗನೇ. ಶ್ರೀಮಂತ್ರೆ, ನಿಂತ ಕಾಲಿನ ಮೇಲೆ ಹಣ ಕೊಡು ಅಂದ್ರೆ ನಾವೆಲ್ಲಿಂದ ಕೊಡ್ಬೇಕು? ನೋಡು ಶ್ರೀದೇವಿ, ನೀವು ಎಷ್ಟೇ ಕರುಣೆಯಿಂದ ಕೇಳಿಕೊಂಡರೂ ಕರಗಲಾರದು ಕೇಸರಿಯ ಕುಲದ ಕೇಸರಿಯ ಕರುಣವು. ಎಲ್ಲಾದರೂ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ನನಗೆ ಹಣ ಕೊಡಿ ಅಷ್ಟೇ. ನೋಡಿ ಶ್ರೀಮಂತರೇ, ಹಣ ಕೊಡು ಎಂದು ಹಠ ಮಾಡಬೇಡಿ. ಈಗ ನನಗೆ 1 ಲಕ್ಷ ರೂಪಾಯಿ ಸಹಾಯ ಮಾಡಿ. ಇದನ್ನು ಅದನ್ನು ಸೇರಿಸಿ ಮುಂದಿನ ವರ್ಷ ತೀರಿಸಿ ನಾನು ಋಣಮುಕ್ತನಾಗುತ್ತೇನೆ. ಏ ಸದಾನಂದ, ನಿನಗೆ ಬರೀ ಬಾಯಿ ಮಾತಿಂದ ಹೇಳಿದರೆ ನಿನಗೆ ತಿಳಿಯುವುದಿಲ್ಲ. ಈ ಚಾಟಿಯಿಂದ ಬಡಿದರೆ ನಿನಗೆ ಅರಿವಾಗಿ ಬರದೆ. ಅನುಭವಿಸುವ ಮಗನೇ ಈ ಅರಸನ ಶ್ರೀ ಅಮೃತವನ್ನು. ನೋಡಿ ಶ್ರೀಮಂತರೇ, ನನ್ನನ್ನು ನಾರಿ ಅಂತ ಬಿಡಿ, ಆದರೆ ಹಣ ಮಾತ್ರ ಇಲ್ಲವೆಂದು ಹೇಳಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಸರಿಯಾಗಿ ಬಡಬೇಕಾರೆ ನಿನಗೆ ನನ್ನ ಪಾದ ಮುಟ್ಟುವಷ್ಟು ಯೋಗ್ಯತೆ ನಿನಗಿಲ್ಲ. ಕಣ್ಣಿನ ಕಂಬನಿ ಕತೆ ನನಗೂ ಬೇಕಾಗಿಲ್ಲ. ನನಗೆ ಬೇಕಾಗಿತ್ತು ಹಣ ಮಾತ್ರ. ಅದನ್ನು ಮಾತಾಡಿ. ಸ್ವಾಮಿಯನ್ನು ಮಾತ್ರ ಹೊಡಿಬೇಡಿ. ನೋಡಿ, ನಿಮ್ಮ ಕಾಲು ಮುಗಿದು ಬೇಡಿಕೊಡ್ತೇನೆ. ಬೇಕಾದ್ರೆ ನಿಮಗೆ ಶರು ಕೊಟ್ಟು ಬೇಡ್ಕೊಡ್ತೇನೆ. ಬಿಟ್ಟು ಬಿಡಿ ಅವರನ್ನ. ಆಯ್ತು ಶ್ರೀದೇವಿ,
ನಿನ್ನ ಗಂಡನಿಗೆ ಹೊಡೆಯುವುದನ್ನು ನಿಲ್ಲಿಸುತ್ತೇನೆ. ಆದರೆ ನನ್ನದೊಂದು ಮಾತು, ಅದನ್ನು ನೀವು ನಡೆಸಿಕೊಡುತ್ತೇನೆಂದರೆ ಮಾತ್ರ ಹೊಡೆಯುವುದಿಲ್ಲ. ಏನಂತೀಯಾ? ಅದೇನಿದೆ ಹೇಳಿ ಶ್ರೀಮಂತ್ರೆ. ನೋಡು ಶ್ರೀದೇವಿ, ನಾವು ಹೇಳೋದು ಇಷ್ಟೇ. ಆ ನಿನ್ನ ಸುಂದರವಾದ ಶೀಲವನ್ನು ನನಗರ್ಪಿಸಿದರೆ ನಿನ್ನ ಗಂಡನಿಗೆ ಹೊಡೆಯುವುದನ್ನು ನಿಲ್ಲಿಸುತ್ತೇನೆ. ಹಾಗೆ ನನ್ನ ಸಾಲ ಕೂಡ ಮನ್ನಾ ಮಾಡುತ್ತೇನೆ. ಮಾಂಗಲ್ಯ ಕಟ್ಟಿದ ಮಡದಿಯನ್ನೇ ಮಂಚಕ್ಕೆ ಕರಿವಿ ಆ ಮಗನೇ. ಸದಾನಂದ, ಇನ್ನೊಂದು ಸಾರಿ ಮಗನೇ ಎಂದು ಉತ್ತರಿಸಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಈ ನಾಯಿಗೆ ಹಾಕುವೆ ಬಲು ಎತ್ತರ. ಸಿಕ್ಕಂತೆ ಉತ್ತರಿಸಬೇಡ, ನೀನು ಸ್ವಾಮದಂತೆ. ಇದೊಂದು ಸಾರಿ ತಿಳಿಸಿ ಹೇಳ್ತಾ ಇದ್ದೀನಿ, ತಿಳಿದುಕೋ. ಇಲ್ಲವಾದ್ರೆ ನನ್ನ ಸೀಳಕ್ಕೆ ಕೈ ಹಾಕಿದ್ದೆ ಆದ್ರೆ ನಿನ್ನ ತಂಗಿ ರಾಜೇಶ್ವರಿ ನನ್ನ ಮೈದಿನ ಸತ್ಯರಾಜನ ಮಡದಿ ಹಾಕೊಳ್ಳೋ ಬರ ಹುಷಾರ್. ಹುಚ್ಚು ಹೆಣ್ಣೆ, ತಂಗಿ ಉಗ್ರ ದೇವನ ಪಾವಿಟ್ಟಂತೆ ಹೆಣ್ಣು ಎಂದು ಕಲ್ಲು ಹಾಕಿದರೆ ಕ್ಷಣದಲ್ಲೇ ಮಾಡಿ ಬಿಡುವೆನು ಮಣ್ಣ. ಸಕ್ಕಿನ ಸೂಳೆ, ಈ ಅನರ್ಥ ಶ್ರೀಮಂತನ ಸಹೋದರಿಯನ್ನು ನಿನ್ನ ಮನೆಯ ಸಭೆಯನ್ನಾಗಿ ಪ್ರವೇಶ ಮಾಡುತ್ತಿರುವಯ್ಯ. ಮುಗಿಯಿತು ನಿನ್ನ ಶೀಲದ ಗತೆ. ಅವಳ ಗಂಡ ಇದ್ದರು ಏನೇನು ಕೊಂಡು ಹೋಗುವಷ್ಟು ಗಂಡಸ್ತನ ನಿನಗೆ. ಅವಳ ಕೈ ಬಿಟ್ಟರೆ ಸರಿ, ಇಲ್ಲವಾದರೆ ನಾನು ಮೆಟ್ಟುವ ವ್ಯಕ್ತಿಗೆ ಸಹಾಯ ಮಾಡಿ ನಿನ್ನ ಬರಲಿಗೆ ಹಾಕಿ ಊರ ತುಂಬ ಮೆರವಣಿಗೆ ಮಾಡಿಸಿ ಕೊಚ್ಚಿಗೀಚಿಗೆ ಕೊಂದು ಹಾಕುವೆ ಈ ಕೊಬ್ಬಿದ ದೇಹವನ್ನು. ಕೈ ಬಿಡಲೇ ಸೋರೆ ಮಗನೇ. ಸದಾನಂದ, ಸುತ್ತ ಹಳ್ಳಿಗಳಿಗೆ ಸಿಂಹ ಸರಸವಾದ ಈ ಉಗ್ರ ದೇವರಿಗೆ ಸೂಳೆ ಮಗನೇ. ಅದು ಅಲ್ಲದೆ ನಿನ್ನ ಮೆಟ್ಟಿನಿಂದ ನನ್ನ ದೇಹಕ್ಕೆ ಹಾರ ಮಾಡಿ ಹಾಕುವ ಸೂಳೆ ಮಗನೇ. ನಿನ್ನ ಸಸ್ಸಿಗೆ ತಕ್ಕ ಉತ್ತರ ಕೊಟ್ಟರು ತೀರವಾರದು ನನ್ನ ರೋಷಾಗ್ನಿ. ಮುಗಿದು ಮಗನೆಲ್ಲ ಹಂತಕ್ಕೆ. ಸಾವುಕಾರ, ಬಡ ಬಗ್ಗರ ಬಾಳ್ನಲ್ಲಿ ಈ ರೀತಿ ಆಟ ಮಾಡ್ತಾ ಇದ್ದೆಲ್ಲ. ಈ ನಿನ್ನ ಪಾಪಕ್ಕೆ ಆ ಮಕ್ಕಳಿಗೆ ಮುತ್ತದ ಶಾಪ ತಟ್ಟಿನ ಬಿಡುವುದಿಲ್ಲ. ಇದು ಮುತ್ತೈದೆ ಶಾಪ, ಇದು ಈ ಮುತ್ತೈದೆ ಶಾಪಕನು. ಮಾತಾಡಿ ಸ್ವಾಮಿ, ಮಾತಾಡಿ. ನನ್ನ ಕಣ್ಣು ಮುಂದೆ ನನ್ನ ಗಂಡನ ಸಾಮ ಇದ್ದಲ್ಲ, ಈ ನನ್ನ ತಾಯಿನ ಹಸಿದೆಯಲ್ಲ, ಈ ಜಾತನ ಕತ್ತರಿಸಿದಾಗ ನಾನು ಸೇಡುತ್ತಿರುವುದು. ಇದು ನನ್ನ ಗಂಡನ ಮೇಲೆ ಆಸೆ, ಇದು ನನ್ನ ಗಂಡನ ಮೇಲೆ ಆಸೆ. ಈ ಅಯ್ಯಪ್ಪನ ಶ್ರೀಮಂತ ಹಬ್ಬರಿಸಿದರೆ ಬಾವಣ್ಣರ ಬೆಂಕಿಯ ಬಿರುಗಾಳಿಯನ್ನು ಬೀಸಿ ನಿನ್ನ ಬಡಾಧಿಕಾರಿಗಳನ್ನು ಕೊಂದು ಈ ಭೂಗತ ಲೋಕದ ಭಗವಂತನನ್ನು ಬಿರುದು ಪಡೆದಿದ್ದಾನೆ ಈ ದೇವ. ಪಾಪಿ, ಬಡ ಬಗ್ಗರ ಬಾಯ್ನಲ್ಲಿ ಆಟವಾಡಿ ಈ ನಿನ್ನ ಬಚ್ಚನ ಬೆಳೆಸ್ಕೊಂಡಿರುವ ಈ ನಿನ್ನ ದೇಹವನ್ನ ಇಬ್ಬಾಗ ಮಾಡಲು ಬರ್ತಾನೆ ನನ್ನ ಮೈದನ ಸತ್ತ ರಾಜ. ಇಬ್ಬಾಗ ಮುಂದೆ ಹಂತ ಸಮಯ ಬಂದರೆ ಎದುರಿಸುವ ಧೈರ್ಯ, ಶೌರ್ಯ, ಕ್ರೌರ್ಯ ಎಲ್ಲ ಈ ಉಗ್ರ ದೇವನಿಗಿದೆ. ಹೇಳಿ, ಇವನ ದೇಹವನ್ನು
ನಮ್ಮ ಹೊಲದಲ್ಲಿರುವ ಶೆಡ್ಡಿನ ಹಿಂದುಗಡೆ ಸೂಕ್ಷ್ಮ ಪಿಶಾಚಿಗಳು ಈ ಗಾಢವಾದ ಬೇರೆಗಳನ್ನು ಹಾಗೆ ಹಾಡಿದರೆ ಹಾಗೆ ಇವರನ್ನು ನಮ್ಮ ಮನೆಗೆ ಬಿಟ್ಟು ಬಾ. ದೇವಲೋಕದ ದೇವೇಂದ್ರ ಕೋಪಗೊಂಡರೆ ಡಮರುಗ ನುಡಿಸುತ್ತಾನೆ. ಅದೇ ಈ ಭೂಲೋಕದ ಈ ದೇವರಾಜ ಕೋಪಗೊಂಡರೆ ಮರಣ 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 ಮೃಗಗಳನ್ನು ಬಾರಿಸುತ್ತಾನೆ. ಕ್ರೂರ ಕೃತ್ಯ. ನನ್ನ ತಂದೆ ತಾಯಿಗಳಿಗೋಸ್ಕರ ಈ ಬ್ರಹ್ಮಾಂಡವನ್ನೇ ತಿರುಗುಮುರುಗು ಮಾಡಿ ನನ್ನ ತಂದೆ ತಾಯಿ ತಂದ ಕಟಕರನ್ನು ಹೇಗೆ ಆಧಾರ ಮಾಡಿಕೊಂಡು ಅವರ ದೇಹವನ್ನು ತುಂಡು ತುಂಡು ಮಾಡಿ ಕಾಡಿನಲ್ಲಿ ಸುಟ್ಟು ಹಾಕೋದೆ ಈ ರೌಡಿಯ ವೀರನ ದೃಢವಾದ ನೊಡೆ. ವೆಲ್ಕಮ್ ರಾಜೇಶ್ವರಿ, ವೆಲ್ಕಮ್. ಓಹೋ ನೀವಾ? ಹೌದು, ನಾನೇ ಈ ಕಾಡಿನ ತೀರ, ನಾಡಿನ ಸೂರ. ಏ ಮಿಸ್ಟರ್, ನೀನು ಸೂರನಲ್ಲೋ? ನೀನೊಬ್ಬ ಸ್ಮಗ್ಲರ್ ಮ್ಯಾನ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸ್ಮಗ್ಲರ್ ಮ್ಯಾನ್? ರಾಜೇಶ್ವರಿ, ಈ ಹರಿಶ್ಚಂದ್ರನ ಹತ್ರ ಬಂದಿರುವ ನಿನ್ನ ಕೆಲಸವೇನು? ನೋಡಿ, ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮನ್ನೇ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೇನೆ. ಮದುವೆ? ರಾಜೇಶ್ವರಿ, ನನ್ನನ್ನು ಮದುವೆ ಮಾಡಿಕೊಂಡು ನೀನೇನು ಸುಖ ಕಾಣುತ್ತ? ಈ ಹರಿಶ್ಚಂದ್ರನ ಗುರಿಯೇ ಬೇರೆ, ಛಲವೇ ಬೇರೆ. ನಿನ್ನನ್ನು ಸತಿಯಾಗಿ ಸ್ವೀಕರಿಸಿದರೆ ನನ್ನ ಹೋರಾಟ ಮಾಡುತ್ತಿರುವ ಕೈಗಳಿಗೆ ಬಳೆ ಕಟ್ಟಂತೆ. ನನ್ನ ದೇಶದ ಪ್ರವಾದಿ ನಂದಿಸಿಕೊಳ್ಳಲು ನಾನು ಸಾಧ್ಯವಿಲ್ಲ. ನೋಡಿ ಹರಿಶ್ಚಂದ್ರ, ನಿಮ್ಮ ಗುರಿ ತಲುಪುವವರೆಗೂ ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ, ಸರಿನಾ? ಏ ಹುಡುಗಿ, ಈ ಹರಿಶ್ಚಂದ್ರನ ಮುಂದೆ ಸರಿ ತಪ್ಪುಗಳ ವಿಚಾರ ಮಾತಾಡಬೇಡ. ಯಾವನಾದರೂ ಒಬ್ಬ ಒಳ್ಳೆ ಹುಡುಗನನ್ನು ಮದುವೆ ಮಾಡಿಕೊಂಡು ಆಯಾಗಿ ಸಂಸಾರ ಮಾಡು. ಈಗ ನನ್ನ ತಲೆ ಬಿಸಿ ಮಾಡಬೇಡ. ಹರಿಶ್ಚಂದ್ರ, ನೀವೇನೇ ಹೇಳಿದ್ರು ಸರಿ. ನೀವು ನನ್ನನ್ನು ಪ್ರೀತಿ ಮಾಡಲೇಬೇಕು. ನಾನು ಮಾತ್ರ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹೃದಯದ ನನಗೆ ಉಳಿದ
ಪುಸ್ತಕದ ಕಥೆ ಹೇಳಿ ಹುಚ್ಚು ಹಿಡಿಸಿ ಮತ್ತೊಬ್ಬನನ್ನು ಮದುವೆಯಾಗಿ ಹಳೆ ಪ್ರೇಮಿಯನ್ನು ಹುಚ್ಚನನ್ನಾಗಿ ಮಾಡಿದ ಕೆಟ್ಟ ಸೂಳಿಲ್ಲ ನಿನ್ನ ಕಲಿಯುಗದಲ್ಲಿ ಪ್ರೀತಿ ಮಾಡವರ ನಿಮ್ಮಂತ ಪುರಾಣ ಸಾಕ ಇನ್ನು ಬಿಡಿಸಿ ಹೇಳಬೇಕು. ನೀವು ನನ್ನ ಪ್ರೀತಿ ಮಾಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಮ ಕತ್ತಿಗೆ ನನ್ನ ಕತ್ತನ್ನು ಕತ್ತರಿಸಿಬಿಡಿ ನೀವು. ರಾಜೇಶ್ವರಿ, ನಿನ್ನ ಶಿರ ಕತ್ತರಿಸಿ ನಾನ್ಯಾವ ಕಕ್ಕೆ ಹೋಗಲಿ. ನಿನಗೆ ಸಾಯಬೇಕೆಂಬ ಆಸೆ ಇದ್ದರೆ ಯಾವುದಾದರೂ ಪ್ರೇಮಭಾವಿನ ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಹಾಗಾದ್ರೆ ಇದೇ ನನ್ನ ಹುಚ್ಚು ಹಿಡದಿಲ್ಲ ತಾನೇ ನಿನಗೆ? ಹೌದು, ನನಗೆ ಹುಚ್ಚು ಹಿಡಿದಿದೆ. ನನಗೆ ನಿಮ್ಮ ಪ್ರೀತಿಯ ಹುಚ್ಚು ಹಿಡಿದಿದೆ. ನೀವು ನನ್ನನ್ನು ಸತ್ಯಾಗಿಸಿಕೊಳ್ಳಿ, ಇಲ್ಲವಾದ್ರೆ ನನಗೆ ಸಾವೇ ಗತಿ. ಹುಚ್ಚಿ ಪ್ರೇಮ ಸುಮ್ಮನೆ ತಮಾಷೆಗಾಗಂದ್ರೆ ಸಾಯಲು ಸಿದ್ಧರಾಗಿದೆಯಾ? ಹಾಗಾದ್ರೆ ನಿಜವಾಗ್ಲೂ ನೀವು ನನ್ನ ಪ್ರೀತಿ ಮಾಡ್ತೀರಾ? ಹೌದು ಕಣೆ, ನನಗೂ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಪ್ರೇಮ ಪ್ರಯೋಗ ಮಾಡಿದ ಅಷ್ಟಕ್ಕೂ ನೀನು ಸಾಯ ಮಟ್ಟಕ್ಕೆ ಬಂದಿದೆ ಎಂದು ನನಗೆ ತಿಳಿದಿರಲಿಲ್ಲ. ಹಾಗಾದ್ರೆ ಮತ್ತೆ ಮಾಡ್ತೀರಾ? ಒಂದೇ ಒಂದ್ಸಾರಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಬಾಯಿ ಬಿಚ್ಚಿ ಹೇಳಬಾರ್ದ? ಐ ಲವ್ ಯು ರಾಜೇಶ್ವರಿ, ಐ ಲವ್ ಯು. ಐ ಲವ್ ಯು. ಮಾತಿಗೆ
ರಾಜೇಶ್ವರಿ, ನಾನು ಬೇರೆ ಕೆಲಸದ ಮೇಲೆ ಹುಬ್ಬಳ್ಳಿಗೆ ಹೋಗಬೇಕು. ಬರುವುದು 2 ದಿನ ತಡವಾಗುತ್ತೆ. ನಾನಿನ್ನು ಬರಲೇ? ಹೋಗ್ಬನ್ನಿ ಬನ್ನಿ. ಹೋಗಲೇ ಹರಿಶ್ಚಂದ್ರ ಹೋಗು. ನಾನು ನಿನ್ನ ಮಡದಿ ಆಗ್ತೀನಿ ಅಂತ ಕನಸು ಕಾಣ್ಕೊಂಡು ಕುಂತಿದೆಯಲ್ಲ. ಏ ಹುಚ್ಚ, ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇಲ್ಲ ಕಣೋ. ಅಂದು ನನಗೆ ಅವಮಾನ ಮಾಡಿದ ಸೇಡಿಗಾಗಿ ಇಂದು ನಿನಗೆ ಪ್ರೀತಿಯ ಹುಚ್ಚು ಹಿಡಿಸಿ ನಿನ್ನನ್ನು ನಡು ಬೀದಿಯಲ್ಲಿ ಸಮಾಧಿ ಮಾಡದೆ ಹೋದ್ರೆ ನಾನು ರಾಜೇಶ್ವರಿನೇ ಅಲ್ಲ.